ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಶುಕ್ರ ದಿಸೆ ಶುರುವಾಗಿದೆ. ಡಿಸೆಂಬರ್ ಮೊದಲ ವಾರದಲ್ಲೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ವಿಚಾರದ ಬಗ್ಗೆ ಚರ್ಚೆಗೆ ಬರುವಂತೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಶೀಘ್ರದಲ್ಲೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳಲಿದ್ದಾರೆ. ಡಿಸೆಂಬರ್ 10ರೊಳಗೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಕೂಡಿ ಬಂತು ಕಾಲ. ನಾನಾ ಕಾರಣಗಳಿಗಾಗಿ ಪದೇ ಪದೇ ಮುಂದೂಡಿಕೆಯಾಗ್ತಿದ್ದ ಸಂಪುಟ ವಿಸ್ತರಣೆಗೆ ಕಾಲ ಕೂಡಿ ಬಂದಿದೆ. ಆಕಾಂಕ್ಷಿಗಳ ಅಸಮಾಧಾನ ಹೆಚ್ಚಾದ ಕಾರಣ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ತೀರ್ಮಾನಿಸಿದ್ದಾರೆ. ಡಿಸೆಂಬರ್ 10ರೊಳಗೆ ಕಾಂಗ್ರೆಸ್ನ 6 ಹಾಗೂ ಜೆಡಿಎಸ್ನ 2 ಸ್ಥಾನ ಭರ್ತಿಯಾಗಲಿವೆ. ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಜೊತೆ ಮಾತುಕತೆ ನಡೆಸಿರೋ ಗೌಡ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಹೀಗಾಗಿ ಡಿಸೆಂಬರ್ 5ರಂದು ಸಿದ್ದರಾಮಯ್ಯ, ಪರಮೇಶ್ವರ್, ಡಿಕೆಶಿ, ದಿನೇಶ್ ಗುಂಡೂರಾವ್ ದೆಹಲಿ ವಿಮಾನ ಹತ್ತಲಿದ್ದಾರೆ. ಸಚಿವ ಸ್ಥಾನದ ಮೇಲೆ ಡಜನ್ಗೂ ಹೆಚ್ಚು ಶಾಸಕರು ಕಣ್ಣಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಡಾಕ್ಟರ್ ಸುಧಾಕರ್, ಎಂಟಿಬಿ ನಾಗರಾಜ್, ರಹೀಂ ಖಾನ್, ತನ್ವೀರ್ ಸೇಠ್, ರೋಷನ್ ಬೇಗ್, ಸಂಗಮೇಶ್, ಬಿಸಿ ಪಾಟೀಲ್, ಸಿಎಸ್ ಶಿವಳ್ಳಿ, ಟಿ ತುಕಾರಾಂ, ನಾಗೇಂದ್ರ, ಭೀಮಾ ನಾಯ್ಕ್, ಆನಂದ್ ಸಿಂಗ್, ಪಿಟಿ ಪರಮೇಶ್ವರ್ ನಾಯ್ಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ಕೆಲವರು ಈಗಾಗಲೇ ಹಿರಿಯ ನಾಯಕರ ಮನೆ ಬಾಗಿಲಿಗೆ ಎಡತಾಕುತ್ತಿದ್ದಾರೆ. ಇದರಿಂದ 6 ಖಾತೆಗಳಲ್ಲಿ ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನೋ ಗೊಂದಲ ಶುರುವಾಗಿದೆ. ಅಳೆದು ತೂಗಿ 6-7 ಶಾಸಕರ ಪಟ್ಟಿ ರೆಡಿ ಮಾಡಿದ್ದಾರೆ. ರಾಹುಲ್ ಮುಂದಿಟ್ಟು ಅನುಮತಿ ಗಿಟ್ಟಿಸಲು ತಯಾರಿ ನಡೆಸಿದ್ದಾರೆ. ಹಾಗಾದ್ರೆ ಸಂಪುಟಕ್ಕೆ ಎಂಟ್ರಿ ಆಗೋದು ಯಾರು ಅಂತ ನೋಡೋದಾದ್ರೆ, ಯಾರಿಗೆ ಸಚಿವ ಸ್ಥಾನ? ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ ಶಾಸಕ, ಎಂಬಿ ಪಾಟೀಲ್ ಬಬಲೇಶ್ವರ ಶಾಸಕ, ಸಿಎಸ್ ಶಿವಳ್ಳಿ ಕುಂದಗೋಳ ಶಾಸಕ, ಟಿ ತುಕಾರಾಂ ಸಂಡೂರು ಶಾಸಕ, ಎಂಟಿಬಿ ನಾಗರಾಜು ಹೊಸಕೋಟೆ ಶಾಸಕ, ಬಿಕೆ ಸಂಗಮೇಶ್ ಭದ್ರಾವತಿ ಶಾಸಕ ಅಥವಾ ಬಿಸಿ ಪಾಟೀಲ್ ಹಿರೇಕೆರೂರು ಶಾಸಕ, ರೋಷನ್ ಬೇಗ್ ಶಿವಾಜಿನಗರ ಶಾಸಕ ಅಥವಾ ತನ್ವೀರ್ ಸೇಠ್. ಇಷ್ಟು ಶಾಸಕರ ಪಟ್ಟಿ ರೆಡಿ ಮಾಡಿರೋ ಕೈ ನಾಯಕರು ದೆಹಲಿಗೆ ಹೋಗಲು ಸಿದ್ಧವಾಗಿದ್ದಾರೆ. ಜೆಡಿಎಸ್ನಲ್ಲೂ 2 ಸಚಿವ ಸ್ಥಾನ ಖಾಲಿ ಇವೆ. ಆದ್ರೆ ದೇವೇಗೌಡರ ಎದುರು ನಮಗೇ ಕೊಡಿ ಅಂತ ಕೇಳುವ ಧೈರ್ಯ ಯಾರಿಗೂ ಇಲ್ಲ. ಹೀಗಾಗಿ ಒಂದು ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟಿಗೆ ಹಾಗೂ ಮತ್ತೊಂದು ಅನಿತಾ ಕುಮಾರಸ್ವಾಮಿಗೆ ಕೊಡಲು ಚಿಂತನೆ ನಡೆದಿದೆ. ಡಿಸೆಂಬರ್ 3ರಂದು ಸಿದ್ದರಾಮಯ್ಯನ ಅಧ್ಯಕ್ಷತೆಯಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಯಲಿದೆ. ಅಂದು ಸಂಪುಟ ವಿಸ್ತರಣೆ ಹಾಗೂ ನಿಗಮ ಮಂಡಳಿ ನೇಮಕದ ಬಗ್ಗೆ ಅಂತಿಮ ತೀರ್ಮಾನ ಹೊರಬೀಳಲಿದೆ. ಸಚಿವ ಸ್ಥಾನ ವಂಚಿತ ಆಕಾಂಕ್ಷಿಗಳು ಅಸಮಾಧಾನಗೊಂಡು ಬೇರೆ ಹೆಜ್ಜೆ ಇಟ್ಟರೂ ಇಡಬಹುದು. ಇದರ ಬಗ್ಗೆಯೂ ಗಮನ ಹರಿಸಿರುವ ನಾಯಕರು ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೂ ಏಕಕಾಲದಲ್ಲಿ ಭರ್ತಿ ಮಾಡೋಕೆ ಮುಂದಾಗಿದ್ದಾರೆ. ಸಂಪುಟದಲ್ಲಿ ಅವಕಾಶ ಸಿಗದವರಿಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಕಲ್ಪಿಸುವ ಮೂಲಕ ಅಸಮಾಧಾನ ತಣಿಸುವ ಪ್ರಯತ್ನವನ್ನೂ ಮಾಡಲಿದ್ದಾರೆ. ಶಿವಕುಮಾರ್ ಜೋಹಲ್ಲಿ, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.